2025-26ನೇ ಸಾಲಿನಲ್ಲಿ ಪ್ರೈವೇಟ್ ಕ್ಯಾಂಡಿಡೇಟ್ಗಳಿಗೆ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತಕ್ಕಂಥ ಒಂದು ಚಾನೆಲ್ ನೋಡೋದಕ್ಕಿಂತ ಮುಂಚೆ ಮನಗೂಳಿ ಸರ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಫಾರ್ ಸ್ಟೂಡೆಂಟ್ಸ್ ರಿಗಾರ್ಡಿಂಗ್ SSLC ಎಕ್ಸಾಮಿನೇಷನ್ 2025-26 PF ಈ ಕ್ಯಾಂಡಿಡೇಟ್ಗಳಿಗೆ ಸ್ಟೆಪ್ 1 ನೋಡಿ, KCB ವೆಬ್ಸೈಟ್ಗೆ ಹೋಗ್ತೀವಿ. ಅಲ್ಲಿ PF ರಿಪ್ಟರ್ಸ್ ಆನ್ಲೈನ್ ರಿಜಿಸ್ಟ್ರೇಷನ್ ಅಂತಿದೆ. ಆ ಒಂದು ಮೊಬೈಲ್ ನಂಬರನ್ನು ಹಾಕಿಬಿಟ್ಟು ಒಂದು ಸೆಲ್ಫ್ ಡಿಕ್ಲರೇಷನ್ ಕ್ಲಿಯರಿಟಿ ಆ್ಯಂಡ್ ಎಕ್ಸೆಪ್ಟ್ ಮಾಡ್ಕೋಬೇಕು. ತಾವು ಕಾಣ್ತಾ ಇದ್ರೆ ಇಲ್ಲಿ kcb.karnataka.government.in ಅಂತಕ್ಕಂಥ ಒಂದು ವೆಬ್ಸೈಟ್ಗೆ ಹೋದಾಗ ತಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡುವುದರ ಮೂಲಕ ರೀಡ್ ಆಲ್ ದ ಸೆಲ್ಫ್ ಡಿಕ್ಲರೇಷನ್ ಕ್ಲಿಯರ್ಲಿ ಆ್ಯಂಡ್ ಎಕ್ಸೆಪ್ಟ್ ಇಟ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಸುಮಾರು ಒಂದು ಡೌನ್ಲೋಡಿಂಗ್ ಬರ್ತವೆ. ಅವೆಲ್ಲವುಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅವುಗಳನ್ನು ಥರೋ ರೀಡ್ ಮಾಡಬೇಕು. ಯಾಕಂದರೆ ಸುಮಾರು ಅಂಶಗಳನ್ನು ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅದು. ಸ್ಟೆಪ್ 2 ಅಲ್ಲಿ ನೋಡಿ, ಎಂಟರ್ ಯುವರ್ ಮೊಬೈಲ್ ನಂಬರ್ ಆ್ಯಸ್ ಯೂಸರ್ ನೇಮ್, ಸೆಲೆಕ್ಟ್ ದ ಕ್ಯಾಂಡಿಡೇಟ್ ಟೈಪ್, ಸೆಟ್ ದ ನ್ಯೂ ಪಾಸ್ವರ್ಡ್ ಆ್ಯಸ್ ಪರ್ ಗಿವನ್ ಕಂಡೀಷನ್ಸ್ ಆ್ಯಂಡ್ ರಿಕ್ವೆಸ್ಟ್ ಫಾರ್ ಎನ್ OTP. ಯಾವಾಗ OTP ಬರ್ತದೆ, ಜೊತೆಗೆ ಯೂಸರ್ ನೇಮ್ ಪಾಸ್ವರ್ಡ್ ಕೂಡ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬಂದಿರುತ್ತೆ, ಅದನ್ನು ಎಂಟ್ರಿ ಮಾಡಬೇಕಿಲ್ಲಿ. ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಪಾಪಪ್ ನೋಡ್ತಾ ಇದ್ರೆ ತಾವೆಲ್ಲ ಈ ಮೆಸೇಜ್ನಲ್ಲಿ ಕೆಲವೊಂದು ಬಾಕ್ಸ್ಗಳನ್ನೇ ಮೇಲೆ ಹೇಳಿದ ಹಾಗೆ ಇದ್ದಾವೆ. ಅಲ್ಲಿ ರಿಕ್ವೆಸ್ಟ್ ಫಾರ್ OTP ಮಾಡಿದಾಗ OTPನ ಎಂಟ್ರಿ ಮಾಡುವುದರ ಮೂಲಕ ಪ್ರೈವೇಟ್ ಕ್ಯಾಂಡಿಡೇಟ್ಗಳು ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ನೋಡಿ, ಲಾಗಿನ್ ವಿತ್ ಮೊಬೈಲ್ ನಂಬರ್, OTP ಆ್ಯಂಡ್ ಪಾಸ್ವರ್ಡ್. Once you log in, candidate will find the list of documents required to apply for PF, RR, PR. So click on application to start PF application process. ಇಷ್ಟು ನಿಮ್ಮ ಒಂದು ಪ್ರೈವೇಟ್ ಕ್ಯಾಂಡಿಡೇಟ್ಗಳು ರಿಪಿಟರ್ ಆಗಿರ್ಬೋದು ಅಪ್ಲಿಕೇಶನ್ ಹಾಕ್ತಕ್ಕಂಥ ಒಂದು ವಿಧಾನ. ಇಲ್ಲಿ ಸುಮಾರು ಡಾಕ್ಯುಮೆಂಟ್ಸ್ಗಳಿದ್ದಾವೆ. ಆ ಒಂದು ಸರ್ಕ್ಯುಲರ್ ಮೆನುನಲ್ಲಿ ಕೂಡ ಕೊಟ್ಟಿದ್ದೀವಿ. ತಮಗೆ ಡಿಟೇಲ್ ಬೇಕಪ್ಪ ಅದನ್ನು ಕಾಮೆಂಟ್ಸ್ ಬಾಕ್ಸಲ್ಲಿ ಕೂಡ ತಾವು ಹಾಕಿದರೆ ತಮಗೆ ಸಿಗತ್ತೆ. ಸ್ಟೆಪ್ 4 ಏನಿದೆ, ಎಂಟರ್ ಆಲ್ ದ ಪರ್ಸನಲ್ ಡೀಟೇಲ್ಸ್ ಆಫ್ ದ ಕ್ಯಾಂಡಿಡೇಟ್ಸ್. ಅಕಾರ್ಡಿಂಗ್ ಟು ದ ಕಾಸ್ಟ್ ಕ್ಯಾಟಗರಿ ಆಫ್ ದ ಕ್ಯಾಂಡಿಡೇಟ್, ಸಿಲೆಕ್ಟ್ ದ ಆ್ಯನ್ಯುವಲ್ ಇನ್ಕಮ್ ರೇಂಜ್ ಆ್ಯಂಡ್ ಎಂಟರ್ ದ ವ್ಯಾಲಿಡ್ RD ನಂಬರ್ ಆಫ್ ಕಾಸ್ಟ್ ಸರ್ಟಿಫಿಕೇಟ್ಸ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಸ್. Kindly refer the SSLC 2026 Exam 1 notification in page number 7 to know the P structure. So this is the ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಎಂಟ್ರಿ ಮಾಡಬೇಕಾಗತ್ತೆ ಫುಲ್ ಡೀಟೇಲ್ಸ್ಗಳನ್ನು ವಿತ್ RD ನಂಬರ್ಸ್, ಮೊಬೈಲ್ ನಂಬರ್ಸ್, ಕಾಸ್ಟ್ ಆ್ಯಂಡ್ ಇನ್ಕಮ್ RD ನಂಬರ್ ಸಪ್ರೇಟ್ ಇರ್ತದೆ. ಆಮೇಲೆ ಫಿಸಿಕಲ್ ಕಂಡೀಷನ್ ನಾರ್ಮಲ್ ಇದ್ದರೆ ನಾರ್ಮಲ್, ಫಿಸಿಕಲ್ ಇದ್ದರೆ ಫಿಸಿಕಲ್. ಇಫ್ ನೀವು ಫಿಸಿಕಲ್ ಆಗಿದ್ದರೆ ಅದಕ್ಕೆ UDID ನಂಬರ್ ಸರ್ಟಿಫಿಕೇಟ್ ಬೇಕಾಗತ್ತೆ, ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ನಂಬರ್ 5 ನೋಡಿ, ಡಿಪೆಂಡಿಂಗ್ ಆನ್ ದ ಫಿಸಿಕಲ್ ಕಂಡೀಷನ್ ದ ಕ್ಯಾಂಡಿಡೇಟ್ ಮಸ್ಟ್ ಬಿ ದ ಅಪ್ರೋಪ್ರಿಯೇಟ್ ಲ್ಯಾಂಗ್ವೇಜ್ ಕಾಂಬಿನೇಷನ್ ತೊಗೋಬೇಕು, ಜೊತೆಗೆ ಸಬ್ಜೆಕ್ಟ್ ಕಾಂಬಿನೇಷನ್ ತೊಗೋಬೇಕು. ಫಿಸಿಕಲ್ ಕಂಡೀಷನ್ ಇದ್ದರೆ UDID ನಂಬರನ್ನು ನೀಡಬೇಕಾಗತ್ತೆ. ಇಲ್ಲಿ ತಾವು ನೋಡ್ತಾ ಇದ್ದೀರಾ ಲ್ಯಾಂಗ್ವೇಜ್ ಕಾಂಬಿನೇಷನ್ ಆ್ಯಂಡ್ ಸಬ್ಜೆಕ್ಟ್ ಕೋರ್ಸ್ ಸಬ್ಜೆಕ್ಟ್ ಕಾಂಬಿನೇಷನ್ಸ್ ಅಂತ. ಇಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಅದ್ರಾಗೊಂದು ನೋಡಿ, ದ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಲ್ಲ. ಸೊ 60 to 80 KB ಫೋಟೋ ಇರಬೇಕು, 20 to 50 ಸೈನ್ ಇರಬೇಕು. ಅದು JPG ಒಳಗೆ ಇರಬೇಕು. ಆಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಅಪ್ಲೋಡ್ ಆಗುತ್ತೆ. ಸೊ ಅಪ್ಲೋಡೆಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಇಸ್ ಕರೆಕ್ಟ್. ದೆನ್ ಸೇವ್ ಅನ್ಬೇಕು. ಸೇವ್ ಅಂದಮೇಲೆ ಪ್ರಿವ್ಯೂ ಅನ್ಬೇಕು. ಇಷ್ಟಾದಮೇಲೆ ಒಂದು ಕ್ಯಾಂಡಿಡೇಟ್ಸ್ ಫೋಟೋ ಮತ್ತು ಸಿಗ್ನೇಚರನ್ನು ನೋಡಿ, ಇಲ್ಲಿ ಪ್ರಿವ್ಯೂ ಅಂದಾಗ ತಮಗೆ ಒಂದು ಕ್ಲಿಕ್ ಆನ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ 7ನಲ್ಲಿ ಇಲ್ಲಿ ಸಿಲೆಕ್ಟೆಡ್ ಡಿಸ್ಟಿಕ್, ತಾಲೂಕು ಎಲ್ಲವುಗಳಲ್ಲಿ ಡ್ರಾಪ್ ಬಾಕ್ಸಿಂದ ಬರ್ತವೆ, ಸಿಲೆಕ್ಟ್ ಮಾಡ್ಕೋಬೇಕು. ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾದ್ರೆ PDF-ನಾಗಿರಬೇಕು. ಅವು 100ರಿಂದ 1 MB ಒಳಗೆ ಇರಬೇಕು. ಇಷ್ಟೆಲ್ಲ ಆದಮೇಲೆ ತಾವು ನೋಡ್ತಾ ಇದ್ದೀರಾ ಸ್ಟೆಪ್ 8ಗೆ ಬಂದಾಗ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿದ ಮೇಲೆ ಅಲ್ಲಿ ಟ್ರ್ಯಾಕ್ ಮಾಡ್ಬೋದು. ನಾವು ಅಪ್ಲಿಕೇಶನನ್ನು ಟ್ರ್ಯಾಕ್ ಮಾಡ್ಬೋದು. ಟ್ರ್ಯಾಕ್ ಮಾಡಿದಾಗ ಗೊತ್ತಾಗತ್ತೆ. ಇಲ್ಲಿ ನೋಡಿ, ಸಿಲೆಕ್ಟ್ ದ ಮೇಕ್ ಪೇಮೆಂಟ್ ಆಪ್ಷನ್ ಟು ಆನ್ಲೈನ್ ಪೇಮೆಂಟ್ ಅಂತಿದೆ.
ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಕೂಡ ಯೂಸ್ ಮಾಡಿ ತಮ್ಮ ಅಮೌಂಟನ್ನು ಹಾಕಬೇಕಾಗುವುದು. ಮುಖ್ಯವಾಗಿ ಯಾವ ಪ್ರೈವೇಟ್ ಕ್ಯಾಂಡಿಡೇಟ್ಗಳು ಕೂಡ ಮುಖ್ಯ ಗುರುಗಳ ಹತ್ರ ಅಮೌಂಟನ್ನು ಕೊಡುವ ಹಾಗಿಲ್ಲ, ತಾವೇ ನೆಟ್ ಬ್ಯಾಂಕಿಂಗ್ ಮಾಡಬೇಕಾಗುತ್ತೆ. ಇವತ್ತು